ಇಲ್ಲಿ ನೋಡ್ರಿ ಏನು ಮಾಡತ್ತ ನೋಡ್ರಿ ಮೋಮೋಸ್ ಹೋಗ್ಕೇಸಿ ಅಂದ್ರೆ ಡೋಮಸ್ ಮಾಡ್ಲತ್ತಾರ ನೋಡ್ರಿ ಅವ್ರೀಗ ನೋಡಮಂತಿನ ನಾಳೆ ಏನಾಗ್ತದ ನೋಡ್ರಿ ಇಲ್ಲಿ ತರಕಾರಿ ತೊಗೊಂಡಿವಿ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ ಅಮ್ಮನ ಓದೋದನ್ನ ನಾನು ಓದ್ತೀನಿ ಈಗ ಕಂಟಿನ್ಯೂ ಮಾಡೋದು ಬ್ಲಾಗ ಓಕೆ ರೀ ಗುಡ್ ಮಾರ್ನಿಂಗ್ ಐತಿ ಇಬ್ರು ಚಂದ ಓದ್ರಿ ಆಮ್ಯಾಗ ಉಳ್ಕೇದ್ ಕೆಲಸ ಮಾಡಮ್ ಓಕೆ ಸಾಬರ್ದೀಗ ಆಲ್ರೆಡಿ ಇಬ್ಬರದು ನಾಷ್ಟಾನು ಆಗ್ಬಿಟ್ಟದ್ರಿ ಅನ್ನ ಪಾಣೆ ಹೊಡೆದಿದ್ವಿ ಮಿಕ್ಕೂಗ್ ಸ್ವಲ್ಪ ಜ್ವರ ಬಂದವ್ರಿ ಓದಿ ಹೈರಾಣ ಆಗ್ಯಾನ ಭಾಳ ನೋಡ್ರಿ ಮಧ್ಯಾಹ್ನ ಊಟ ಮಾಡ್ತೀವಿ ಸೊಪ್ಪಿನ ಬೆಳಗ್ಗೆ ಫಾಣೆ ಹೊಡೆದು ರೈಟ್ಸ್ ಅದ ಈಗ ಇದೊಂದು ಜರ ಪಲ್ಯ ಮಾಡೀನಿ ತತ್ತಿ ಕರಿ ಟೈಪ ಜೋಳದ ರೊಟ್ಟಿ ಸೊ ಹಿಂಗೆ ನೋಡ್ರಿ ಇದೊಂದು ಉಣ ಮಾರಿ ಅಲ್ಲೊಂದು ಅದ ರೀ ಇಲ್ಲೊಂದು ಅದ ಸೊ ಈಗ ನಾವು ಊಟ ಮಾಡ್ತೀವಿ ನೋಡ್ರಿ ಈಗ ಎಲ್ಲರಿಗೆ ಊಟ ಹಾಕೊಡ್ಲತ್ತಾರ ಇದು ಪನಿಷ್ಮೆಂಟ್ ಅದ ರೀ ಅವರಿಗೆ ಅದಕ್ಕೆ ಮಾಡಿದ ಮಾರ್ಯ ಅಂತ ಗಾದಿ ಮಾತದಲ್ರಿ ಅದೇ ಇವ್ರ ಮ್ಯಾಗ ಲಾಗು ಆಗ್ಯದ್ರಿ ಅದು ನಂಬಲ್ಲೊಂದು ಗಾದಿ ಮಾತದ ಈಗ ನೋಡ್ರಿ ಗಾಯ್ಸ್ ಈಗ ಮಳೆ ಬರೋದೀಗ ಮೋಸಮ್ ಆಗತ್ತ ಭಾಳ ಖತರ್ನಾಕ್ ರೇಂಜ್ ಐತಕ ನಿಮ್ಮ ಕ್ಯಾಮ್ರಾದಾಗ ಹಿಂಗೆ ಕಾಣಿಸ್ಬೇಕು ಪರ್ ಅಗರ್ ನೀವು ಇಲ್ಲಿ ಬರ್ತೀರಂದ್ರೆ ಸಾವಧಾನ ಇರ್ರಿ ಯಾಕಂದ್ರೆ ಸಮರ್ದಾಗ ನೀವು ಬರ್ಬೇಡ್ರಿ ವಿಂಟರ್ದಾಗ ಭೀ ಬರ್ಬೇಡ್ರಿ ಯಾವ ಭೀ ಬರ್ಬೇಡ್ರಿ ಆಯ್ತು ಆಟ ಆಡೋದೈತಿ ಇಬ್ಬರದು ಏನೂ ಆಗಿಲ್ಲ ನೋಡ್ರಿ ಫ್ರೆಂಡ್ಸ ನಿನ್ನೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲ್ದಾಗ ಯಾವುದು ಬ್ಲಾಗ್ ಬಂದಿಲ್ಲ ನೀವೆಲ್ಲರೂ ನೋಡಿರ್ಬೇಕ್ರಿ ಹೌದಲ್ರಿ ಫ್ರೆಂಡ್ಸ 10 ತಾರೀಕು ಯಾವುದೇ ಇತ್ತು ಬ್ಲಾಗೇ ಬಂದಿಲ್ಲಲ್ಲ ನಿಮಗೆ ಈ ಸ್ಯಾಟರ್ಡೇ ದಿನ ಆ್ಯಕ್ಚುಲಾಗಿ ಬ್ಲಾಗ್ ಹಾಕಬೇಕು ಬ್ಲಾಗ್ ಹಾಕಿಲ್ಲ ಯಾಕಂದ್ರೆ ನಿನ್ನೆ ಸ್ವಲ್ಪ ನನ್ನ ಮೂಡ್ ಚಂದ ಇದ್ದಿದ್ದಿಲ್ಲ ಹಂಗೆ ಅನ್ಕೇಸ ಸ್ವಲ್ಪ ಹೊತ್ತು ಮಾಡಿದ್ದೆ ನಾನು ಬ್ಲಾಗು ಆಮೇಲೆ ಯಾಕೋ ನಾನು ಒಲ್ಲ ಅನ್ಸ್ಲತ್ತಿತ್ತು ಹೋಗ್ಬಿಡಪ್ಪ ಅನ್ಕೇಸ ಸುಮ್ಮನೆ ಹಿಡಿದಿನ ಬರೀ ರೆಸ್ಟ್ ಮಾಡಿ ಸುಮ್ಮನೆ ಮಕ್ಕೊಂಬಿಟ್ಟಿದ್ದು ನೋಡ್ರಿ ನಾ ಆ್ಯಂಡ್ ಡೆಲ್ಲಿಗೆ ಬಂದ್ಬೇಕು ನೋಡ್ರಿ ನನಗೆ ಯಾಕೋ ಏನೋ ನೋಡ್ರಿ ಆರಾಮ್ನೂ ತಪ್ತದ ಮ್ಯಾಗಿನಿಂತ ನಾನು ಚಂದೇ ಇರಲ್ಲ ನೋಡ್ರಿ ಇಲ್ಲಿ ಒಟ್ಟ ಅಲ್ಲಿ ಊರಾಗಿದ್ದರೆ ಫುಲ್ ಖುಷಿಯಾಗಿ ಓಡಾಡ್ತೀನಿ ತಿರುಗಾಡ್ತೀನಿ ಉಣ್ತೀನಿ ತಿಂತೀನಿ ಎಂಜಾಯ್ ಮಾಡ್ತೀನಿ ಅದು ಯಾವುದೇ ರೀತಿನಿಂದ ನಂಗೆ ಟೆನ್ಷನ್ ಇರಲ್ಲ ನೋಡ್ರಿ ಹಾಂ ಇಲ್ಲಿಷ್ಟು ಇರ್ತಾ ಸಂತೋಷ ಅಲ್ಲಿ ಜಾಸ್ತಿ ದೋಸ್ತರು ಕೂಡ ಓಡಾಡ್ತಾನೆ ಪಾರ್ಟಿ ಫಂಕ್ಷನ್ ಅನ್ಕೋತು ಇದು ಮಾಡ್ತಾನೆ ಬಟ್ ಇಲ್ಲಿ ಹೆಂಗದ ಗೊತ್ತಾ ಇಲ್ಲ ಬಿಲ್ಕುಲ್ ನಮಗೆ ಟೈಮ್ ಕೊಡಂಗಿಲ್ಲ ರೀ ಇಲ್ಲಿ ಭೀ ಬರೀ ಹೊರಗೆ ಆಫೀಸ್ ಹೊರಗೆ ನನಗೆ ಅದಕ್ಕೆ ಅನ್ನಿಸ್ತದೆ ಯಾಕಪ್ಪ ಸುಮ್ಮಿಲ್ಲಿ ಇರಬೇಕು ಅಂತ ಹಿಂಗೆ ಅನ್ನಿಸ್ತದ ಇಲ್ಲಿ ನೋಡಿದ್ರೆ ಇದು ಟೆನ್ಷನ್ ಅಲ್ಲಿ ನೋಡಿದ್ರೆ ಅದು ಟೆನ್ಷನ್ ಯಾಕಡೆ ಹೋಗ್ಬೇಕು ಯಾಕಡೆ ಬಿಡಬೇಕು ಒಂದೊಂದ್ಸಲ ಹಾಗೆ ಅನ್ನಿಸ್ತದೆ ನೋಡ್ರಿ ಈಗ ಮಕ್ಕಳದ್ದು ನೋಡ್ಬೇಕ್ರಿ ನಮ್ದೇನಾಯ್ತು ಹೋಯ್ತು ಬಟ್ ಅಂದ್ರೆ ಭೀ ಎಲ್ಲೋ ಒಂದು ಕಡೆಗೆ ಅನ್ನಿಸ್ತದಲ್ರಿ ಏನಪ್ಪ ಎಲ್ಲ ಬಿಟ್ಟು ಬಂದ್ಬೇಕು ಹಿಂಗೆಲ್ಲ ನಮ್ಮ ಲೈಫ್ನಾಗ ಆಗ್ತದ ಅಂತಂದ್ರೆ ಇದೆಲ್ಲ ನಮಗೆ ಬೇಕೇನು ಅಂತ ಹಿಂಗೆ ಅನ್ನಿಸ್ತದಲ್ರಿ ಒಂದೊಂದ್ಸಲ ಇದು ಭೀ ಆ್ಯಕ್ಚುಲಾಗಿ ಏನೋ ಮನ್ಸಿಲ್ಲ ನೋಡ್ರಿ ಬ್ಲಾಗ್ ಮಾಡೋದು ಬಟ್ ಇನ್ನೊಂದು ದಿನ ಮಾಡಿಲ್ಲ ಮತ್ತು ಇದು ಮಾಡಮ್ ಬಾರಪ್ಪ ಸುಮ್ಮನೆ ಬೇಕು ದಿನ ಆಗ್ಬಿಡ್ತದೆ ಅಂತ ಕೇಸಿನ ಮತ್ತೀಗ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ ಮತ್ತು ಸಂಜೆಗೆಲ್ಲ ಹೋಗಿ ಮನೆಗೆ ರಾಷನ್ ಅದು ತೊಗೊಂಬರ್ಬೇಕು ಆ್ಯಂಡ್ ತರಕಾರಿ ಅದು ತೊಗೊಂಡ್ಬರ್ಬೇಕು ಎಲ್ಲ ಭಾಳಷ್ಟು ಕೆಲಸ ಅವ ರೀ ಮತ್ತು ಅವ್ರದ್ದು ಯಾರೋ ದೋಸ್ತ್ ಕರ್ದಾರ ಅಂತ ಕೇಸಿಂದ ಮತ್ತೆ ಹೋಗ್ಬಿಟ್ರೆ ಸಂತೋಷ ಯಾಕಂದ್ರೆ ಮಂಡ್ಯದ್ದು ಆಫೀಸ್ ಅದ ನಮ್ಮಲ್ಲಿ ಟೈಮ್ ಇರಲ್ಲ ನಾನು ಹೋಗಿ ಬರ್ತೀನಿ ಹಾಗೆ ಹಿಂಗೆ ಅಂತ ಕೇಸಿನ ಊಟ ಮಾಡಿದ್ರು ಹೋಗ್ಬಿಟ್ರು ಅವರು 6 ತನಕ ಬರ್ತೀನಿ ಅಂತ ಕೇಸಿನ ಹೋಗಾರ 6 ಆಗ್ತದ ಎಷ್ಟಾದ್ರೂ ಟೈಮ್ ಅದು ಭೀ ಗೊತ್ತಿಲ್ಲ ಇವತ್ತು ನಾಳೆ ದೋಸ್ತ ಸಂಗದ ಭಾಳ ಆಗ್ಬಿಟ್ಟಂದು ಮೊದಲಷ್ಟದು ಫ್ರೆಂಡ್ ದೋಸ್ತಿ ಮಾಡ್ತಿದ್ದಿಲ್ಲ ರೀ ಅವ ಒಂದು ಇಬ್ಬರೇ ಹರ ರೀ ಜಾಸ್ತಿ ಏನಿಲ್ಲ ರೀ ಅವ್ನಿಗೆ ದೋಸ್ತರು ಅಂದ್ರೆ ಭೀ ಬಾ ದೋಸ್ತಿ ನಡೆದದ ನೋಡ್ರಿ ಇವರಿಬ್ರು ನೋಡ್ರಿ ಊಟ ಮಾಡಿದ್ರು ಅಲ್ಲಿ ಮ್ಯಾಗ ಹೋಗಿ ಛತ್ ಮ್ಯಾಗ ಆಟ ಆಡಿದ್ರು ಬಂದ್ರು ಕೂತ್ರು ಸೊ ಹಿಂಗೆ ಇಷ್ಟೇ ಲೈಫ್ ಇದ್ರಗಿಂತ ಜಾಸ್ತಿ ಏನೂ ಲೈಫ್ ಇಲ್ಲ ಬಿಡು ಅಮ್ಮ ಹಂಗೆ ಮಾಡಬೇಡ ಮುಂಜಾನೆ ಭೀ ಏನಂತಾರ ನೀನು ಮಾಡಿದ ಅನ್ನ ಉಳಿದಿತ್ತಲ್ರಿ ಅದಕ್ಕೆ ಪಾಣ ಹೊಡೆದ್ಬಿಟ್ಟು ಸಂತೋಷದೇ ನಾಷ್ಟ ಮಾಡಿದ್ವಿ ಈಗಂದ್ರೆ ಎಗ್ ಕರಿ ಮಾಡಿರು ಮತ್ತು ಅದೇ ರೈಸ್ ರೊಟ್ಟಿ ಇತ್ತಲ್ರಿ ಅದೇ ಊಟ ಮಾಡಿದೇವ್ರಿ ನಾವೆಲ್ಲವರು ಊಟ ಮಾಡ್ಲತ್ತಾನ ಫೋನ್ ಮ್ಯಾಗ ಫೋನ್ ಹೊಡ್ಲಿಗತ್ತಾರ ಅವ್ರು ಭೀ ಅಂದ್ರೆ ನಕ್ಕೋತಿರ್ಬೇಕ್ರಿ ಹಿಂಗಂತ ನೋಡ್ರಿ ನಾವಿಬ್ರು
ಸಾಬರೀಗ ಮಕ್ಕೊಂಡ್ಬಿಟ್ಟಾರ ನೋಡ್ರಿ ಫ್ರೆಂಡ್ಸ್. ಊಟದು ಆದ್ಬೇಕು ಅವ್ರಿಬ್ರಿಗೆ ಮಂಗಸ್ಬಿಟ್ಟಿದ್ದು ಹೊರಗೆ ಫುಲ್ ಗಾಳಿ ಬೀಳಿ ಅದು ಇದು ಬೀಸ್ಲತ್ತೀವಿ. ಈಗೇನು ಮಾಡ್ತೀನಿ ಅಂದ್ರೆ ಇವಿಸ್ ಬಟ್ಟೆ ಹೊರಗೆ ಮಷೀನಾಗ ಹಾಕ್ಬಿಡ್ತೀನಿ ರೀ. ಯಾಕಂದ್ರೆ ನಾಳೆ ಸಂಡೇ ಅದ ಅಲ್ರಿ, ಹಂಗಂತ ಕೇಸ ಅವ್ರು ನಾಳೆಗೂ ಸುಟ್ಟಿದೆ ನಾಡ್ದು ಸುಟ್ಟಿದೆ ಅಂದ್ರೆ ಮತ್ತೆ ಇವಿಸಿಗೆ ಭಾಂಡೆ ಅವ ರೀಸಿಗ ಭಾಂಡೆ ತೊಳ್ಕೊಬೇಕಂತ ಅಲ್ಲತ್ತೀನಿ. ಅದೆಲ್ಲ ಇವತ್ತು ಕಿಚನರಿ ಜಾಸ್ತಿ ಗಲೀಜರೆ ಮಾಡಿಲ್ರಿ ಇವರು, ಅಷ್ಟಕ್ಕಷ್ಟೇ ಮಾಡ್ಯಾರ. ಹೊರಗಿನ ವಾತಾವರಣ ಹೆಂಗದ ನಿಮಗೆ ತೋರಿಸ್ತೀನಿ. ಇಲ್ಲ ಫುಲ್ ಮೋಸಮ್ ಮಾತ್ರ ಸಿಕ್ಕಾಪಟ್ಟೆ ಖರಾಬ್ ಆಗ್ಬಿಟ್ಟದ ನೋಡ್ರಿ ಹೊರಗಿಂದು. 6-6:30 ಆಲತ್ತದ್ರಿ ಟೈಮ. ಹೊರಗಿನ ಮೋಸಮ್ ಹಿಂಗದ ನೋಡ್ರಿ ಪ್ರೆಸೆಂಟ್. ಇಲ್ಲಿ ಅಣ್ಣ ಬಾಜು ಅಣ್ಣದಾರ ರೀ, ಈಗ ಆಫೀಸ್ನಿಂದ ಬಂದಾರ ನೋಡಿ. ನಮ್ಮ ಮದ್ವೆನೇ ಆಗಿಲ್ರಿ ಅವರು. ಬಾಜು ಹೊಂಟಿಳಲ್ರಿ ಅವ್ರ ಮಗ ಅನ್ನ ರೀ ನೋಡಿ. ಇಷ್ಟು ಭಾಂಡೆ ನೀಟಾಗಿ ಕ್ಲೀನಾಗಿ ಎಲ್ಲ ತೊಳೆದು ಕೆಸಿನ ಇಟ್ಬಿಟ್ಟಿನಿ. ಈ ಕಡೆ ಕಟ್ಟೆನೂ ಎಲ್ಲ ಸಾಫ್ ಸೂಪಾಗ್ಯದ ನೋಡ್ರಿ ಫ್ರೆಂಡ್ಸ್. ಇಷ್ಟು ನೀಟಾಗಿ ಮಾಡ್ಕೊಂಡ್ಬಿಟ್ಟಿನಿ ನಾನೀಗ. ಇಲ್ಲಿ ನೋಡ್ರಿ ನಾನು ಭಾಂಡೆ ತೊಳೆದನ್ನ ಇಬ್ರು ತಂತಾನೆ ಎದ್ ಕೆಸಿಂದ್ರ ಕೈಕಾಲು ಮುಖ ತೊಗೊಂಡು ಈಗ ಓದ್ಕೋತ ಕುಂತಾರ ನೋಡ್ರಿ. ಇತ್ತು ಸಾಬ್ರು ಇದು ಜ್ವರ ಅದ ಅಂತ ಕೆಸಿನ ಹೋಗಿಲ್ಲ ಅವ ಹೋಗಿಲ್ಲ ಅಂತ ಇವನು ಹೋಗಿಲ್ಲ. ಹಂಗತ್ ನಾ ಇರ್ಲಾಕ್ ಬಿಡೋ ಸುಮ್ ನಾನು ಗಪ್ಪಾಗ್ಬಿಟ್ಟೆ. ಸೊ ಇಬ್ರು ಓದ್ಕೋತ ಕುಂತಾರ ನೋಡ್ರಿ. ಈಗ ಅಮ್ಮ ಚಾವ್ ಮಾಡಬೇಡಿ, ನಾ ಸ್ನಾನ ಮಾಡ್ಕೊಂಡ್ಬರ್ತೀನಿ, ಆರಾಮ್ಸೆ ಓದ್ಕೋತ ಕುಂದರಿ ಓಕೆನಾ. ಹಾಂ ನೋಡ್ರಿ ಈಗ ಇಬ್ರು ಸಾಬರಿಗೆ ಚಂದನತಿಗ ಇಲ್ಲಿ ಓದ್ಕೋತ ಕುಂತಾರ ನೋಡ್ರಿ. ಅವ್ರಿಬ್ರಿಗೆ ಓದ್ಕೋತ ಕುಂದರ್ಲಿ. ಮತ್ತೀಗ ನಾನು ಸಂತೋಷ ಸ್ವಲ್ಪ ತರಕಾರಿ ಮತ್ತು ಮನೆಗೆ ಸಾಮಾನು ತೊಗೊಂಡು ಬರ್ಬೇಕಲ್ಲತ್ತೀವಿ. ಸೊ ಸಂತೋಷ ಅಲ್ಲೇ ಗೇಟ್ ಬಳಿ ಸಿಗಮ್ ಬಾ ಅಂತಂದಾರ. ಸೊ ಈಗ ಅಣ್ಣನ ಜೊತೆ ಅಲ್ಲಿ ಅವ್ರ ಜೊತೆ ಮಾತಾಡ್ಕೋತ ನಿಂತಾರ ಅವರು. ಸೊ ನೋಡ್ರಿ ಈಗ ಹೋಗ್ಬರ್ತೀನಿ. ಈಗ ಇಬ್ರು ಚಂದ ಹೋಮ್ವರ್ಕ್ ಮಾಡ್ಕೊಡ್ರು. ಏನ್ ಹೇಳ್ತೀನಿ ಬರತನ ಒಂದು ಕೆಲಸ ಪೆಂಡಿಂಗ್ದಾಗ ಇಡ್ಬೇಡ ನೋಡ್ರಿ. ಬಂದ್ಬಾಕ್ ಇನ್ನೊಂದ್ ಸ್ವಲ್ಪ ನನ್ ಕೆಲಸ ಅವ ನಿಮ್ ಜೊತೆ. ಅಮ್ಮ ಕೆಲಸ ಆಗ್ತದಿಲ್ಲ ಇಬ್ಬರಿಗೆ, ಚಲೋ ಕೆಲಸ ಮಾಡ್ರ ನೋಡ್ರಿ. ನಾವೀಗ ಆಟೋದಾಗ ಕುಂತೀವಿ, ಹೋಗ್ಲಕತ್ತೀವಿ ಮಾರ್ಕೆಟಿಗೆ. ನಾವು ಒಂದಿಷ್ಟು ತರಕಾರಿ ಮತ್ತಂದ್ರೆ ಒಂದಿಷ್ಟು ರಾಷನ್ ಅದು ತೊಗೊಂಡು ಬರೋದ್ರಿಂದ ಆಯ್ತು. ಈಗ ಇದ್ರಾಗ ಅಳಗಾಡ್ಬೋದು. ಇದೇ ಜಿಂದಗಿ, ದಿಲ್ಲಿಗೆ ಬಂದ್ ಬಳಕ ಇದೇ ಡೈಲಿ ರೂಟೀನ್, ಇದೇ ಆಸ್ ಇಟ್ ಇಸ್. ಹೌದಿಲ್ಲ, ಇವಂದು ಇದು ಅವ ಬಿಡಲ್ಲ, ನಂದು ನಾ ಬಿಡಲ್ಲ. ನಮ್ಮ ಅತ್ತಿ ಮಾವ ಅಂದ್ರೆ ಹಂಗೆ ಅದ ರೀ ನಮ್ದು ಮಾತು. ಬರ್ರಿ ತರಕಾರಿ ತಗೊಂಡು ಬರ. ಅವ್ರಿಗೆ ಅವ್ರು ಒಳ್ವನೆ ಅನ್ಕೊಂಡ್ರೆ ಮಂದಿಗೆ ಹೌದಾರೆ ಇಲ್ಲ ನೋಡ್ರಿ, ಹಬ್ಬದವ್ರೆ ಇಲ್ರಿ. ಇವನಿಗೆ ಅವ ಅಪ್ಪ ಹರ. ಈಗ ನೋಡ್ರಿ ನಾವು ಇಲ್ಲಿ ದುಕಾನ್ಗೆ ಬಂದ್ವಿ. ಇಷ್ಟು ಸಾಮಾನು ತೊಗೊಂಡು ಒಂದು ಅಕ್ಕಿ ಚೀಲ ಮತ್ತು ನಮಗೆ ಏನೇನು ಬೇಕೆಲ್ಲ ಸಾಮಾನು ತೊಗೊಂಡಿವಿ. ಈ ಶಾಪಿಗೆ ಬಂದು ತೊಗೊಂಡಿವಿ. ಆದ್ರೆ ಈ ತರಕಾರಿ ಮಾರ್ಕೆಟ್ ಇಲ್ರಿ, ಯಾಕಂದ್ರೆ ಇಲ್ಲಿ ಜಗರಾತ್ರಿ ಅದ ಜಾಗರಣ ಅದ ಅಂತ. ಸೊ ಭಾಳ ಪಬ್ಲಿಕ್ ಬಂದದ್ರಿ. ಇದು ಫುಲ್ ಭಾಳ ತುಂಬ ಹಂಗಂತ ಈ ಕಡೆ ಹೊರಗೆ ಈ ಕಡೆ ಪಾರ್ಕ್ನಾಗೂ ಮಾಡ್ಯಾರ. ಹಂಗಂತ ತರಕಾರಿ ಮಾರ್ಕೆಟ್ ಹೊರಗಿಂದ ತೊಗೊಂಡು ಹೋಗ್ಬೇಕ್ರಿ ಈ ತರಕಾರಿಗಳು. ಜನರಲ್ಲಿ ಸಾಮಾನು ತೊಗೊಂಡ್ವಿ. ಸಂತೋಷ್ ಹೋಗ್ಯಾರ ರಿಕ್ಷಾ ತೊಗೊಂಡು ಬರ್ಲಕ್ಕ. ಈಗ ನೋಡಿ ಸಾಮಾನು ತೊಗೊಂಡು ಬಂದೇವು. ಈಗ ತರಕಾರಿ ಸಿಗಲಿಲ್ಲ, ಬಂದಿದ್ದು ಸಿಕ್ಕಿ ಸಾಮಾನು ಏನಿತ್ತು ಮನೆದು ರಾಶನ್ ಆಲ್ಮೋಸ್ಟ್ ಅಂತ ಬ್ಯಾಳಿಗಳು ತಂದೀವಿ. ಅಕ್ಕಿ ಬೇಕಾಗಿತ್ತು, ಎಣ್ಣೆ ಅದು, ಚಾಪಾತಿ, ಸಕ್ಕರೆ ಐಸೆ ಸೀದಾ ಲಿಕ್ಕೆ ಜಾನ ಅದ್ರ ಆಗಿತ್ತು. ಈಗ ನೋಡ್ರಿ ಸಂತೋಷ ಮತ್ತಂದ್ರೆ ಮಿಕ್ಕಣ ಬಂದ್ ಕೇಸಿನ ನೋಡಿ ಚೀಲ ತಗೊಂಡ್ ಕೇಸ ಹೋಗ್ಯಾರ. ಸಂತೋಷ್ ತನ್ನ ಹೆಗಲ ಮೇಲೆ ಹಾಕೊಂಡು ಕೇಸಿನ ಹೋಗ್ಯಾನ. 30 kg ಚೀಲ ಎತ್ತಕ್ಕಾಗಲ್ಲಾಗ್ಯದ. ಒಂದು ಸೌಂಡ್ ತಿನ್ಕ್ಯಾಡಕತ್ತಾನ. ಸೊ ಈಗ ಹೋಗಿ ಕೇಸ ಒಂದಿಷ್ಟಿಗೆ ತರಕಾರಿನೂ ತೊಗೊಂಬರ್ತೀವಿ. ಹೆಂಗೆ ತಳಗೆ ಇದ್ವಿ ಮತ್ತು 20 ಸಲ ಯಾಕೆ ಟ್ರಾಗ ಮ್ಯಾಗ ಓಡಾಡ ಬಂದೀನಿ. ಸೊ ಇಡ್ಲಕ್ಕೆ ಹೋಗ್ಯಾನ ನೋಡ್ರಿ ಸಂತೋಷ. ಮಾರ್ಕೆಟ್ ಹೋಗ ಕ್ವಾಲಿಟಿ ತೊಗೊಳಕ್ಕೆ ಬರೀ ಕ್ವಾಲಿಟಿ ಸಾಮಾನು ಬೇಕೀಗ, ಸಸ್ತ ಸಾಮಾನು ಬೇಕು. ಮೆಂಟೆಲ್ಲ ಬೈ ಕೊಳ್ತಿರಂತ ನೋಡ್ರಿ ಹೆಂಗಂತ. ಇಲ್ಲಿ ಹೆಂಗೆ ಸಿಗ್ತದ ಹಂಗೆ ತಗೊಳಕತ್ತೀವಿ ನಾವು. ಈಗ ಅವನೇ ಹಾಕ್ಲತ್ತಾನ ನೋಡ್ರಿ, ಅಣ್ಣನೇ ಹಾಕ್ಲತ್ತಾನ, ನಾ ಹಾಕ್ಲತ್ತೀನಿ. ಅದಕ್ಕೆ ನೋಡ್ರಿ ಹೆಂಗೆ ಹೇಳ್ತಾನೆ. ಇಲ್ಲಿ ಹೆಂಗೆ ಸಿಗ್ತದ ಹಂಗೆ ತೊಗೋಬೇಕಲ್ರಿ. ಈಗ ಇಲ್ಲಿ ತಗೊಳಕತ್ತಾರ ಇಷ್ಟು ಜನ. ಏನು ಇದು ಏನ್ರಿ ಬೇಕು ಫರ್ ಏನ್ರಿ ನೋಡಮ್. ಅಲ್ಲಿ ಹೋಗಿದ್ವಿ, ಅಲ್ಲಿ ಸಿಗ್ಲಿಲ್ರಿ. ಇವ್ ಹಿಂಗೆ ಆಗ್ಯಾವಲ್ರಿ, ಈಗ ಅದಕ್ಕೆ ಹೇಳ್ತಾನೆ ಅವ. ಈಗ ಇದ್ರ ಮ್ಯಾಗ ಖಲಿ ಬಿದ್ದಾವ್ರಿ, ಅದಕ್ಕೆ ಹೇಳ್ತಾನೆ ನೋಡ್ರಿ ಇವ. 40 ರೂಪಾಯಿ ಸೂಡತ್ ನೋಡ್ರಿ. ಇದು 40 ಕಾಯ್ ನಂಬಲ್ಲಿ ಖರೇನೂರಿಗಿಂತ ನಾನು ಹೆಂಗದ ರಾಜಗಿರಿ ಚಂದದ ಇಲ್ಲ. ರಾಜಗಿರಿ ದನಕ್ಕೆ ಹಾಕಿ ತಗೊಂಬಂದು ಹೆಂಗೆ ಹೇಳ್ತಾನೆ ನೋಡಿ. ಏನು ಬಾರ್ಗೇನಿಂಗ್ हमारा भैया है, सब जाने पहचाने बहन भाई है हम सब. ಇಲ್ಲಿ ನೋಡ್ರಿ ಮತ್ತೆ ಇಲ್ಲಿಗ ಕಲ್ಲಂಗಡಿ ತಗೊಳಕತ್ತೀವಿ ನೋಡ್ರಿ. ಎಲ್ಲಿ ಕಟ್ ಮಾಡಿಸ್ತೇವೆ, ಕಟ್ ಮಾಡಿ ನೋಡೋದೇನು ಬೇರೆ. ಈಗ ನೋಡ್ರಿ ಅವ್ರು ಕಟ್ ಮಾಡಕತ್ತಾರ. ಅದೇನೋ ಗುಲ್ಬರ್ಗದಾಗನು ಹಿಂಗೆ ಕಟ್ ಮಾಡಿ ನೆನಪದ ನಿನಗೆ.
ಹೆಂಗೆ ಕಟ್ ಮಾಡಿದವ ಅಣ್ಣ नहीं रेंदो ಹಾಂ ನೋಡ್ರಿ ಫ್ರೆಂಡ್ಸ್ ನಾವು ಇನ್ನಾಗಲೇ ಮಾರ್ಕೆಟ್ಗೆ ಹೋಗಿದ್ವಲ್ರಿ ಅರ್ಧ ಸಾಮಾನ ಶುಕ್ರ ಬಜಾರ್ನಿಂದ ತಂದಿವಿ ಅರ್ಧ ಸಾಮಾನು ಅಂದ್ರೆ ಇಲ್ಲೇ ನಾವು ಇರ್ತೀವಲ್ರಿ ಶಿವಾಜಿ ಅಂಕ್ಲಿ ಅಲ್ಲಿ ತೊಗೊಂಡು ಬಂದೀವಿ ನೋಡ್ರಿ ಫ್ರೆಂಡ್ಸ್ ನಾವು ಏನೇನು ತೊಗೊಂಡು ಬಂದೀವಿ ಅಂದ್ರೆ ನೋಡ್ರಿ ಈಗ ಕಲ್ಲಂಗಡಿ ತೊಗೊಂಡು ಬಂದೀವಿ 2 kg ಮತ್ತಂದ್ರೆ ಕೊತ್ತಂಬರಿ ಬೆಂಡೆಕಾಯಿ ಮಾವಿನ ಹಣ್ಣು ಪುದೀನ ಹೀರಿಕಾಯಿ ಮತ್ತಂದ್ರೆ ಚೌಳಿಕಾಯಿ 2 ಫಾರ್ಚೂನ್ ಆಯಿಲು ಮತ್ತಂದ್ರೆ ನೋಡಿ ಒಂದು ನಿರ್ಮಾ ಪ್ಯಾಕೆಟ್ ಒಂದು ಪೇಸ್ಟ್ ಮತ್ತಂದ್ರೆ ಕಾಜು ಬಾದಾಮ ಮತ್ತಂದ್ರೆ ಚೆನ್ಗಿ ಇರ್ತದೆ ಸೊಪ್ಪಿದ್ದು ಅದು 2 ಚಾಪಾತಿ ಪ್ಯಾಕೆಟ್ ತೊಗೊಂಡಿದ್ವಿ ಟಾಟಾದ ಅದ್ರ ಜೊತೆ 2 ಸಣ್ಣ ಪೌಚು ಫ್ರೀ ಬಂದದ ನೋಡ್ರಿ ಮತ್ತಂದ್ರೆ ನೀರು ಪ್ಯಾಕ್ ಶಾಂಪು ತೊಗೊಂಡಿದ್ವಿ ಮತ್ತಂದ್ರೆ ನಾವು ಡೆಟಾಲ್ ಸಾಬೂನು ಸಣ್ಣ ತೊಗೊಂಡಿದ್ವಿ ಮತ್ತೊಂದು ಅಕ್ಕಿ ಚೀಲ ತೊಗೊಂಡಿದ್ವಿ ನೋಡ್ರಿ ನಾವು ಇಷ್ಟೇ ಸಾಮಾನು ತೊಗೊಂಡಿದ್ವಿ ಯಾಕಂದ್ರೆ ಅರ್ಧ ಅಲ್ಲಿ ಸಿಕ್ತು ಅರ್ಧ ಇಲ್ಲಿ ನಿಂತಂದೇವು ಈ ಶುಕ್ರ ಬಜಾರ್ದಾಗ ಏನೋ ಫಂಕ್ಷನ್ ಅದ ಅಂತ ಕೇಸಿನ ಅಲ್ಲಿ ಮಾರ್ಕೆಟ್ ಹಚ್ಚಿಲ್ಲ ಇವತ್ತು ಮನೆಯಿಂದ ಹೋದಾಗ ನೋಡ್ರಿ ಫ್ರೆಂಡ್ಸ್ ನಾವು ಎಷ್ಟು ರೊಕ್ಕ ಒಯ್ದಿದ್ವಿ ಅಂದ್ರೆ ನೋಡ್ರಿ ಫ್ರೆಂಡ್ಸ್ 3,500 ತೊಗೊಂಡು ಹೋಗಿದ್ವಿ 3,500ದಾಗ ನೋಡ್ರಿ ನಮ್ದು ಹೋಗೋ ಬರೋದು ಆಟೋ ಖರ್ಚಾನ ಐತಿ ಹೋಗೋಕೆ ಬರ್ಲಕ್ಕ 40 ರೂಪಾಯಿ ತೊಗೊಂಡಿದ್ವಿ 100 ರೂಪಾಯಿ ಆಲ್ ರೌಂಡ್ ಹಿಡ್ಕೋರಿ ಆ್ಯಂಡ್ ಅಂದ್ರೆ ಇಷ್ಟು ರೊಕ್ಕ ನಾವು ಉಳಿಸ್ಕೊಂಡು ಮನೆಗೆ ಬಂದೀವಿ ನೋಡ್ರಿ ಇಷ್ಟೇ ಸಾಮಾನು ತರ್ಲಕ್ಕೆ ನೋಡ್ರಿ ಇಷ್ಟು ರೊಕ್ಕ ಹೋಯ್ತು ನೋಡ್ರಿ ನಮ್ಮದು ಮಮ್ಮಿಗೆ ಕಲ್ಲಂಗಡಿ ಕಟ್ ಮಾಡತ್ತಾಳ ಇಬ್ರು ಸಾಬೂನು ಕಲ್ಲಂಗಡಿ ತಿಂತೀನಿ ಬರ್ತಾರೆ ಈಗ ಸಾಬೂನು ಸಲ ನೋಡ್ರಿ ಕಲ್ಲಂಗಡಿ ಕಟ್ ಮಾಡ್ತೀನಿ ಕೊಡ್ಲಕತ್ತೀನಿ ಅವ್ರಿಗೆ ಅದ್ರ ಮ್ಯಾಗಿನ ಸೊಪ್ಪು ತೆಗೆದು ಕೊಡ್ಲಾಕತ್ತೀನಿ ಅವ್ರಿಗೆ ಮತ್ತು ಒಂದಿಷ್ಟೀಗ ಚೌಳಿಕಾಯಿ ಪಲ್ಯ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾವು ತಿಳಿತು ಕಲ್ಲಂಗಡಿ 10 ರೂಪಾಯಿ ಒಂದು 10 ರೂಪಾಯಿ ಒಂದು 10 ರೂಪಾಯಿ ಒಂದು 10 ರೂಪಾಯಿ ಒಂದು ನಿಮ್ಮ ಅಪ್ಪ ಕೊಟ್ಟಾನೇನಲ್ಲಿ 10 ರೂಪಾಯಿ ಒಂದು ನಿಮ್ಮ ಅಪ್ಪ ಕೊಟ್ಟಾನಲ್ಲಿ ಎಸ್ ರೊಕ್ಕರೆ ಪಪ್ಪ ಕೊಟ್ಟರಲ್ಲ ಪಪ್ಪ ರೊಕ್ಕ ಅವರಿಗೆಲ್ಲ ಹಿಂಗೆ ಕಟ್ ಮಾಡ್ಕೊಡ್ಬೇಕ್ರಿ ಅವ್ರಿಗೆ ಅವಾಗ ಹೋಗ್ತೀನಿ ಅವ್ರು ಸಾಂಬಾರು ನೋಡ್ರಿ ಏನು ಪ್ಲೇಟೇ ಕಾಣಿಸಲ್ಲಾಗ್ಯದ नॉर्मली भी लड़ी तो लाऊं टाइम तो होते मुझे गाइस ಈಗ ನಮ್ಮ ಮಮ್ಮಿಗೆ ಅನ್ನ ಸಲುವಾಗಿ ಎಲ್ಲ ಮಾಡ್ಯಾಳ ಅಕ್ಕಿ ತೊಳ್ಕೊಂಡಿಂದೀಗ ಅನ್ನಕ್ಕೆ ಇಡ್ತೀನಿ ಮತ್ತಂದ್ರೆ ಈ ಕಡೆ ಚೌಳಿಕಾಯಿ ಫ್ರೈ ಮಾಡ್ತೀನಪ್ಪ ಅಲ್ಲಿ ಇನ್ನೊಂದು ಚಮಚ ಇದರ ನಿಂತೆ ಮಾಡ್ತೀನಿ पी लो आप पी लो आपके लिए सही ಇಲ್ಲಿ ನೋಡಿ ಈಗ ಚೌಳಿಕಾಯಿ ಫ್ರೈ ಮಾಡ್ಲತ್ತೀನಿ ನೋಡ್ರಿ ಅವ್ರ ಪಪ್ಪ ನೋಡ್ರಿ ಇಬ್ಬರ ಸಲುವಾಗಿ ಈಗ ಚಿಕನ್ ಮೋಮೋಸ್ ತೊಗೊಂಡು ಬಂದಾರ ನೋಡ್ರಿ ಫ್ರೈ ಚಿಕನ್ ಮೋಮೋಸ್ ವೆಜ್ ಯಾವ ದಿನ ತೊಗೊಂಡು ಬಂದಾನವ ಇಂಡಕ್ಷನ್ ಬಂದ್ ಮಾಡಿ ನೀಲ್ ನೋಡ ಸಿಟಿ ಮ್ಯಾಗ್ ಮಾಡಿ ಹಂಗೆ ಸಾವ್ಕಾಸ ಒಂದ್ ಕೆಲಸ ಮಾಡ್ರಿ ಚಟ್ನಿ ಒಂದ್ರದಾಗ ಹಾಕೋರಿ ಶ್ರೀ ಅವ್ರಿಗೆ ಇನ್ನೊಂದು ಪ್ಲೇಟ್ ತಗೊಂಬ ಶ್ರೀ ಇನ್ನೊಂದು ಗಂಗಳ ತಗೊಂಬ ಇಲ್ಲ ಅಂದಾರ ಇಟ್ಟ ಜಗಳ ಆಡ್ತಾರ ಇವ್ರಿಬ್ರು ನೀವು ತಿನ್ರಪ್ಪ ಸಾಕು ನೀ ಇಬ್ರು ತಿನ್ರಿ ಅದ್ರಾಗ ಹಾಕ್ಬೇಡ ನಿಂದ್ರು ಪಪ್ಪ ತಗೊಂಡ್ ಹೊಂಟಾರ ಶ್ರೀ ಅವ್ ಚಂದಿಲ್ಲೋ ಬೇರೆ ಊಟ ಮಾಡೋದ್ ತಗೊಂಬ ಅವೆಲ್ಲ ತೊಳಿಬೇಕು ನೋಡ್ರಿ ಈಗ ತಿಂದು ಬಂದಾನೀಗ ತೇಗಡ್ ಬಂದಾನೀಗ ದೋಸ್ತರು ಹೊಡಿ ಹೆಂಗ ಮತ್ತ ನಿಂಗೆ ನಾಳೆ ಏನ್ರಿ ಆಗಿ ಬೀಳ್ತ ನೋಡು ನೋಡ ನಿನ್ ದೋಸ್ತರು ಬರ್ತಾರೆ ನೋಡ್ತೀನಿ ನಾನು ಸಾಕು ಅವ ಜಾಸ್ತಿ ಖಾರ ಉಣಲ್ಲತನ ಹಂಗ್ಯಾಕ್ ಮಾಡ್ತಿ अगर मिर्ची लगी तो बोलियो मुझे क्या खेलते थे कोकोनट क्या खेलते थे संतोष बचपन में खो खो और कबड्डी ಅವ್ರಿಗೆ ಭಾ ಹೊಲಸರಾಟೆ ಕಲ್ಸ್ಲತ್ತಿದ್ನಿ ನೀನೇ ಕಲ್ಸ್ಲತ್ತಿದ್ ಅವ್ರಿಬ್ರಿಗೆ ಹೊಲಸರಾಟೆ ತಿಲ್ಲಕ್ ತನದಲ್ಲ ನೀ ಏನು ಕಲ್ಸ್ದೆ ಅವ್ರಿಗೆ ನೀ कोकोनट ಅದಿಲ್ಲ ಅವ್ ಹೆಂಗ್ ಕಲ್ಸ್ಲತ್ತಿದಿ ನೋಡಮ್ಮ
ಅದು ವಾಪಸ್ ಪೀಸ್ ಆಗುತ್ತೆ. ಹೌದಿಲ್ಲ ಗಲೀಜ್ ಹೆಂಗಿರ್ಬೇಕು ಅನ್ನೋದು. ತಿನ್ನು ಇರ್ಲಿ ಸಂತೋಷ್. वो आप खा लो. मम्मी खिला नहीं सकते एक भी. आप कौन खिलाने के लिए इसलिए नहीं खिला रहे. ले एक ही लास्ट ले. जरा इडी ಇದು ಚಿಕನ್ ಅಂತ ಇದಾರೆ ಇಡಿ. ಅರೆ ಚಿಕನ್ ಇಡಿ ಅದ್ರಾಗ ನೋಡಿ ಹಾಕ್ಬಿಡು. ಯವ್ವ ಸತ್ತಪ್ಪ. ಉತ್ತೆ ಬಾಯಾಗ ಈಗ ಇದು ಪ್ಲೇ ಲ್ಯಾಂಡ್ ಆಗ್ತದ ಮಮ್ಮಿ ಅದು ಹೋಯ್ಲ್ಲ ನಮ್ಮದು ಒಂದು ಮ್ಯೂನಿಸ್ ಬಂದು ಸಾಕತ್ತ. ಹಾಂಜಿ ಚಕ್ಲಿಯ ಸ್ವಾದ ಹ್ಞೂ ಗಲ್ತು ಸಣ್ಣ ಮೂಲ ಕ್ಲಾಸ್ ಆಗಲ್ಲ. ಹೌದಿಲ್ಲ 2 ಗಂಟೆ ಹೊರಗೆ ಹೋಗಿದ್ದಲ್ರಿ ಅದಕ್ಕೆ ಪಟಾಯಿಸ್ಲತ್ತಾನ ಅಂತ ಬರೀ. ಓ ಹೆಲೋ ಪಟಾಯಿಸ್ಲ ಬೋಗೋ ये बात है ये कौन सा है ಹೊಡಸ್ತಾನ. अभी तुम खा रखा अच्छा ಅಡಿ ಪ್ರೀತಿ ಎಲ್ಲ ತರ ಮಸ್ತ್ कौन सा ಅನ್ಸುತ್ತೆ. बड़ा सिखा लगे साके जिंदगी पर ಉಂಡ್ರಪ್ಪ ಪಾಣೆ ಹೊಡಿಯುವಾಗೆಲ್ಲ ಕಟ್ ಮಾಡಿ ಇಟ್ಟಿವಿ ಎಲ್ಲ ಫ್ರೈ ಮಾಡಿ ಪಾಣೆ ಹೊಡಿ ನನ್ನ ಕೈಲಾಗ ಓ ಸಾರಿ ಓ ಮೈ ಗಾಡ್ ಪಾಣೆ ಹೊಡಿ ಸೀದಾ ನನ್ನ ಕೈಲಾಗಲ್ಪ ಈಗ ಪ್ಲೀಸ್ ಹೋಗು. ನಾನು ನೋಡ್ರಿ ಈಗ ಜಲ್ದಿಗೆ ಚೌಳಿಕಾಯಿ ಪಲ್ಯ ಮಾಡ್ಕೊಳತ್ತೀನಿ. ಚೌಳಿಕಾಯಿ ಟಮಾಟೆ ಉಳ್ಳಾಗಡ್ಡಿನೂ ಹೋಗ್ಕೊಂಡದ್ರಿ, ಉಪ್ಪು ಅರಿಶಿಣ ಮಸಾಲೆ ಕಾಯಿ ಪುಡಿ ಖಾರ ಎಲ್ಲ ಇಟ್ಕೊಂಡದ. ರೈಸ್ನು ರೆಡಿ ಆಗಿಬಿಟ್ಟದ. ಈ ಕಡೆ ಇಲ್ಲಿ ಎಣ್ಣೆನೂ ಗರಂ ಆಗ್ಬಿಟ್ಟದ. ಇದ್ರಾಗ ಈಗ ಏನು ಮಾಡ್ತೀನಿ ಅಂದ್ರೆ ಈಗ ಜಲ್ದಿ ಇಷ್ಟಿಗೆ ಏನು ಮಾಡ್ತೀನಿ ಅಂದ್ರೆ ಈಗ ಉಳ್ಳಾಗಡ್ಡಿ ಫ್ರೈ ಮಾಡ್ಬೇಕಾ. ಇಲ್ಲಿ ನೋಡಿ ಉಳ್ಳಾಗಡ್ಡಿ ಟಮಾಟೆ ಚಂದ ಫ್ರೈ ಆಗೋಣ. ಇದ್ರಾಗ ಉಪ್ಪು ಅರಿಶಿಣ ಮತ್ತಂದ್ರೆ ಪುಡಿ ಖಾರ ಮತ್ತಂದ್ರೆ ಏನು ಹಾಕಿದ್ರಿ ಸ್ವಲ್ಪ ನೋಡಿ ಇದ್ರಾಗ ಸ್ವಲ್ಪ ಚಿಕನ್ ಮಸಾಲಾನು ಹಾಕೊಂಡಿನಿ ನಾನು. ಇದು ಚಂದ ಫ್ರೈ ಆಗಿ ಈಗ ನೋಡಿ ಇದ್ರಾಗ ಈಗ ಚೌಳಿಕಾಯನ್ನು ಹಾಕ್ಬಿಟ್ಟಿನಿ. ಇದಕ್ಕೆ ಏನು ಮಾಡ್ತೀನಿ ಒಂದು ಹನಿ ನೀರು ಹಾಕಿಸಿಂದ ನೋಡಿ ಚಂದನ ತೆಗೆದು ಉಂಗಾಯಿಸಕ್ಕೆ ಇಟ್ಬಿಡ್ತೀನಿ ಈಗ ನಾನು. ನೋಡ್ರಿ ಈಗ ಊಟ ರೆಡಿ ಆಗ್ಯದ ನೋಡ್ರಿ. ಊಟದಾಗ ನೋಡ್ರಿ ಚೌಳಿಕಾಯಿ ಪಲ್ಯ ಮಾಡೀನಿ, ಶೇಂಗದ ಹಿಂಡಿ ಹಾಕಿಸಿನಿ ಮಸ್ತನತ್ತ. ಮತ್ತಂದ್ರೆ ನೋಡ್ರಿ ಬಿಸಿ ರೈಸ್ ಮಾಡ್ಕೊಂಡಿನಿ, ಮತ್ತಂದ್ರೆ ರೊಟ್ಟಿ ಅವರಿ, ಮತ್ತಂದ್ರೆ ಎಗ್ ಕರಿ ಅದ ನೋಡ್ರಿ ನಮ್ಮ ಮನೆಗೆ. ಇದೇ ಊಟ ರೀ ಸಂಜಿದು. ಊಟ ನಡೆದ ಈಗ ಚೌಳಿಕಾಯಿ ಪಲ್ಯ ಅನ್ನ ರೊಟ್ಟಿ ಉಂಡ್ರೆ ಹಲ್ವೇನಿ ಆಗ್ತದಂತ್ರಿ. ಹಂಗ ಮೊಹಮ್ಮದ್ ಜಡ್ದಾರ ಅವಳ ದೋಸ್ತರು ಕೂಡ ಆಗ್ಯದ ಪಾರ್ಟಿ. ಒಂದು ಗಂಗಾ ನೋಡ್ರ ಅನ್ನ ನೋಡ್ರಿ ಅನ್ನ ತೋರಿಸಿದ ನೋಡ್ರಿ ಫ್ರೆಂಡ್ಸ್. ಈಗ ನಮ್ದು ಊಟದು ಎಲ್ಲ ಐತಿ ನೋಡ್ರಿ ಫ್ರೆಂಡ್ಸ್. अजय देवगन ಅಜಯ್ ದೇವಗನ್ ಅಂತ ನೋಡ್ರಿ ಅವ್ರದ್ದು. ಈ ಬ್ಲಾಗಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ವಿಡಿಯೋ ಇಷ್ಟ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತೀವಿ. ಬ್ಲಾಗಿಗೆ ಎಂಡ್ ಮಾಡ್ತೀನಿ. ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿ ಮರ್ಯಾದೆ ಕೊಡ್ರಿ. ನಮ್ಮವರು ತಮ್ಮವ್ರು ಅನ್ಕೊಂಡು ಬದಕ್ ಬಿಡಂಬ್ರಿ. 4 ದಿನ ಜೀವನ ಅದ. ಸೊ ನಾವು ನಿಮ್ಮವರು ನೀವು ನಮ್ಮವ್ರು ಅಂತ ಹೇಳ್ಕೊತೀವಿ. ಬ್ಲಾಗಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಶುಭರಾತ್ರಿ, ಎಲ್ಲರಿಗೂ ಬಾಯ್ ಬಾಯ್, ಎಲ್ಲರಿಗೂ ಗುಡ್ ನೈಟ್, ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ. ಹೌದಾ ನೋಡ್ರಿ ಕಡವ.